ಇದೀಗ ಮುಖ್ಯ ಅತಿಥಿಗಳು ಪ್ರಧಾನ ವೇದಿಕೆಯಲ್ಲಿ. ಮುಖ್ಯ ಕವಾಯಿತಿನ ಪ್ರಧಾನ ದಳಪತಿಯಾದ Parade is ready for inspection, sir. ಇದೀಗ ಕರುಬ ವಾಹನದಲ್ಲಿ ತಂಡಗಳ ಪರಿವೀಕ್ಷಣೆ ಮುಖ್ಯ ಅತಿಥಿಗಳಿಂದ. ಎಂದಿನಂತೆ ಸಾಂಪ್ರದಾಯಿಕ ಕೆಎಸ್ಪಿಎಸ್ ಪೊಲೀಸ್ ಅಧೀಕ್ಷಕರು ನಿವೃತ್ತ ಮೈಸೂರು ನಗರ. ಇವರು ಮೂಲತಃ ಮೈಸೂರಿನವರು. ಮಾದಯ್ಯ ಮತ್ತು ಗೋಪಮ್ಮ ಅವರ ಪುತ್ರರಾಗಿದ್ದು ಪೊಲೀಸ್ ಪಡೆ ನಾಯಕತ್ವ ಪ್ರಸನ್ನ ಕುಮಾರ್. ಪ್ರಕಾಶನ ತುಕಡಿ ಬಸವರಾಜ್ ಬಳಪ್ಪನವರ್ ಪಿಎಸ್ಐ 5ನೇ ಪಡೆ ಕೆಎಸ್ಆರ್ಪಿ ಮೈಸೂರು. ನಿಲ್ದಾಣ ಪೊಲೀಸ್ ಠಾಣೆ ಬೆಂಗಳೂರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಡಿವೈಎಸ್ಪಿಯಾಗಿ ಎಸ್ಪಿಯಾಗಿ ರಾಮನಗರ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಮುಖ್ಯ ಅತಿಥಿ ಪ್ರಧಾನ ದಳಪತಿಯವರು ಪೊಲೀಸ್ ಧ್ವಜ ದಿನಾಚರಣೆಯ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಒಟ್ಟು 10 ತುಕಡಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಮುಖ್ಯ ಅತಿಥಿಗಳಿಗೆ ಗೌರವವಂದನೆಯನ್ನ ಸಲ್ಲಿಸುತ್ತ ಮುನ್ನಡೆಯಲಿದ್ದಾರೆ. ಅತ್ಯಂತ ಸಂಭ್ರಮದ ಕ್ಷಣಗಳು ಎಂದರೆ ಓಬಿಸಿ ಇಲಾಖೆಯ ಆಕರ್ಷಕ ಪಥ ಸಂಚಲನ. ಕಳೆದ ಹಲವಾರು ದಿನಗಳಿಂದ ಶಿಸ್ತುಬದ್ಧ ತಾಲೀಮನ್ನು ನಡೆಸಿ ಎಲ್ಲ ತುಕಡಿಗಳು ಇದೀಗ ಆಕರ್ಷಕ ಪಥ ಸಂವತ್ಸರದ ಬಗ್ಗೆ ನಾವು ಕಾಲನ್ನ ಇಟ್ಟಿದ್ದೀವಿ. ಬೇಸಿಗೆ ಇನ್ನೇನು ಆರಂಭವಾಗುತ್ತಿದ್ದರೂ ನಮ್ಮೆಲ್ಲರಲ್ಲೂ ಉತ್ಸಾಹ ಅದೇ ರೀತಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಹೆಮ್ಮೆಯ ಕರ್ನಾಟಕ ರಂಗ ಪೊಲೀಸ್ ರಾಜ್ಯದ ಹಿತಾಸಕ್ತಿಯನ್ನ ದಿನವಹಿ ಕಾಪಾಡಿಕೊಂಡು ಬರ್ತಾ ಇದೆ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ. ಧ್ವಜ ದಿನಾಚರಣೆಯ ಆಕರ್ಷಕ
ಇದೀಗ ಪಥಸಂಚಲನ ಪ್ರಾರಂಭವಾಗಿದ್ದು ಒಟ್ಟು 10 ತುಕಡಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಮುಖ್ಯ ಅತಿಥಿಗಳಿಗೆ ಗೌರವಧನೆಯನ್ನ ಸಲ್ಲಿಸಲಿದ್ದಾರೆ. ಮುಂದಿನ ಹೆಜ್ಜೆ ಇಡಲು ಹೆದರಬೇಡಿ, ಮುಂದಿನ ಹೆಜ್ಜೆ ಇಡಲು ಹೆದರಬೇಡಿ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಎಂದು ತಮ್ಮ ಹೆಜ್ಜೆಗಳ ಮುಖಾಂತರ ತೋರ್ಪಡಿಸಿ ಮುಖ್ಯ ಅತಿಥಿಗಳಿಗೆ ಗೌರವಧನೆಯನ್ನ ಸಲ್ಲಿಸಲು ಇದೀಗ ಕವಾಯತಿನ ಪ್ರಧಾನ ದಳಪತಿ ಶ್ರೀಯುತ ರಾಜು ಎಂ ಸಹಾಯಕ ಕಮಾಂಡೆಂಟ್ ರವರು ಮುಖ್ಯ ಅತಿಥಿಗಳಿಗೆ ಖಡ್ಗ ಗೌರವವನ್ನ ಸಲ್ಲಿಸುತ್ತಿದ್ದಾರೆ. ಅವರನ್ನ ಹಿಂಬಾಲಿಸಿ ಶ್ರೀಯುತ ಸುರೇಶ್ RSI ಇವರು ಸಹ ಖಡ್ಗ ಗೌರವವನ್ನ ಸಲ್ಲಿಸುತ್ತಿದ್ದು, ಮೊದಲನೆಯ ತಂಡ KSRP ನಾಯಕತ್ವ ಚನ್ನಬಸಪ್ಪ RSI ಮುಖ್ಯ ಅತಿಥಿಗಳಿಗೆ ಗೌರವಧನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ. ಸರಳ ಸಾಲಿನಲ್ಲಿ 2ನೇ ತುಕಡಿ ನಾಗೇಂದ್ರ RSI ಅವರ ನೇತೃತ್ವದಲ್ಲಿ ನಗರ ಸಶಸ್ತ್ರ ಮೀಸಲು ಪಡೆ, ಮೂರನೆಯ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ನಾಯಕತ್ವ ಶಿವಾಜಿ ಅಗಸರ್ RSI. ವೇದಿಕೆಯ ಮುಂಭಾಗದಲ್ಲಿ ಇದೀಗ 4ನೇ ತುಕಡಿ ನಾರಾಯಣ್ PSI ಅವರ ನೇತೃತ್ವದಲ್ಲಿ ನಗರ ನಾಗರಿಕ ಪೊಲೀಸ್ ಪಡೆ, 5ನೆಯ ತಂಡ ನಗರ ನಾಗರಿಕ ಪೊಲೀಸ್ ಪಡೆ ನಾಯಕತ್ವ ನಿತ್ಯಾನಂದ PSI. ನಗರ ಸಂಚಾರ ಪೊಲೀಸ್ ಪಡೆಯ ನಾಯಕರು ಮಂಜು CR PSI. ಸರದಿಯ ಸಾಲಿನಲ್ಲಿ ರಾಧಾ ಎಂ ರವರ ನೇತೃತ್ವದಲ್ಲಿ ಮಹಿಳಾ ನಾಗರಿಕ ಪೊಲೀಸ್ ಪಡೆ, ವಸಂತಕುಮಾರ್ RSI 8ನೇ ತುಕಡಿಯನ್ನು ಮುನ್ನಡೆಸ್ತಾ ಇದ್ದಾರೆ. ಮೈಸೂರು ಜಿಲ್ಲಾ ನಾಗರಿಕ ಪೊಲೀಸ್ ಪಡೆ, ಬಸವರಾಜ್ ಕೊಳಪ್ಪನವರ ನೇತೃತ್ವದಲ್ಲಿ KSRP 5th ಬೆಟಾಲಿಯನ್, ಲಜ್ಜೆಯಿಂದ ಹೆಜ್ಜೆ ಹಾಕ್ತಾ ನಗರ ಅಶ್ವಾರೋಹಿ ದಳ ಕೆಂಪರಾಜು ARSI ಅವರ ನೇತೃತ್ವದಲ್ಲಿ ವಿಶೇಷ ಆಕರ್ಷಣೆ ಅಶ್ವಾರೋಹಿ ದಳಗಳು ಇದೀಗ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ. ಕೆಂಪರಾಜು ARSI ರವರು ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿದ್ದಾರೆ. ಸನ್ಮಾನ್ಯ ಮುಖ್ಯ ಅತಿಥಿಗಳು ಬೆಂಗಳೂರಿನ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕೆಲಸ ನಿರ್ವಹಿಸುವಾಗ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಅರಬ್ ರಾಷ್ಟ್ರಗಳಿಗೆ ಬಾಂಗ್ಲಾದೇಶದ ಮಕ್ಕಳನ್ನ ಅಕ್ರಮವಾಗಿ ಕಳ್ಳ ಸಾಗಾಣಿಕೆ ಮಾಡುತ್ತಿದ್ದ ಗ್ಯಾಂಗ್ ಅನ್ನ ಪತ್ತೆ ಮಾಡಿ ಪ್ರಕರಣ ದಾಖಲಿಸಿ 5 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯದ ವಶಕ್ಕೆ ನೀಡಿದ್ದರು. ಪ್ರಕರಣದ ಎಲ್ಲ ಆರೋಪಿಗಳಿಗೂ ಶಿಕ್ಷೆಯಾಗಿದೆ. ಇದು ಅವರ ಸಾಧನೆಯ ಒಂದು ಮೈಲಿಗಲ್ಲು. KGFನಲ್ಲಿ ರೌಡಿಗಳ ಹಾವಳಿ ನಿಯಂತ್ರಣ ಮಾಡಿದ್ದು ಕಾನೂನು ಸುವ್ಯವಸ್ಥೆಯಿಂದ ಮುಖ್ಯ ಅತಿಥಿಗಳು ಜಾರಿ ಮಾಡಿದರು. ಹೆದ್ದಾರಿ ದರೋಡೆ, ಘೋರ ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡಿ ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ ಮುಖ್ಯ ಅತಿಥಿಗಳು. ಎಲ್ಲ ತುಕಡಿಗಳು ರಿವ್ಯೂ ಆರ್ಡರ್ ಮೂಲಕ 16 ಹೆಜ್ಜೆಗಳ ನಡಿಗೆಯನ್ನ ನಡೆಯಲಿದ್ದಾರೆ.
ಆಗಮನವಾಗುತ್ತಿದೆ. ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ಆಗಮನದ ನಂತರ ರಾಷ್ಟ್ರಗೀತೆಯ ಹಿನ್ನೆಲೆಯನ್ನ ನುಡಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಸಮಸ್ತರು ಎದ್ದು ನಿಂತು ಗೌರವವನ್ನು ಸೂಚಿಸಬೇಕು ಹಾಗೂ ಸಮಾವೇಶಗಳು ಶೇಕಡ 50% ಮೊತ್ತವನ್ನ ಘಟಕದ ನಿವೃತ್ತ ಕ್ಷೇಮ ನಿಧಿಗೆ ಮತ್ತು ಉಳಿದ ಶೇಕಡ 50% ಮೊತ್ತವನ್ನ ಕೇಂದ್ರ ಕಲ್ಯಾಣ ನಿಧಿಗೆ ಜಮಾ ಮಾಡಲಾಗುತ್ತೆ. ಅದು ಈ ದಿನದ ವಿಶೇಷ. ಆ ದಿನದ ಕುರಿತಾಗಿ ಇಂದು ಪೊಲೀಸ್ ಧ್ವಜ ದಿನಾಚರಣೆ. ಇದೀಗ ರಾಷ್ಟ್ರಧ್ವಜ ಹಾಗೂ ಪೊಲೀಸ್ ಧ್ವಜಗಳ ನಿರ್ಗಮನ. ಬೆಂಗಾವಲಿನೊಂದಿಗೆ ಇದೀಗ ಧ್ವಜಗಳು ವಿಶಾಲವಾದ ಮೈದಾನದಿಂದ ನಿರ್ಗಮಿಸ್ತಾ ಇದೆ. ಪೊಲೀಸ್ ತರಬೇತಿ ಶಾಲೆ, ರಾಜ್ಯ ಗುಪ್ತವಾರ್ತೆ, DCRE, ಲೋಕಾಯುಕ್ತ, ಚೆಸ್ಕಾಂ, ISD ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಪೊಲೀಸ್ ಧ್ವಜ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂತಹ ಶ್ರೀ ಕುಟ್ಮದಯ ಸಾಹೇಬನ್ನ ನಾವು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ನಾವು ಕೇಳಿಕೊಂಡಾಗ ಅವರು ತುಂಬ ಹೃದಯದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿರ್ತಾರೆ. ಅವರಿಗೆ ನಮ್ಮ ಮೈಸೂರು ನಗರ ಪೊಲೀಸ್ ಹಾಗೂ ಎಲ್ಲ ಘಟಕಗಳ ವತಿಯಿಂದ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಶ್ರೀ ಬೋರ್ಲಿಂಗಯ್ಯ IPS
ಶ್ರೀಮತಿ ಸೀಮಾ ಲಟ್ಕರ್ SP ಮೈಸೂರು ಅವರು ಕೂಡ ಈ ಶ್ರೀ ಚನ್ನಬಸವಣ್ಣ ಲಂಗೋಟಿ IPS DD KPR ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಷ್ಟೇ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನ ಸ್ವಾಗತಿಸುತ್ತಾ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸಿ ತಮ್ಮದೇ ಆದಂತಹ ಸೇವೆಯನ್ನ ನೀಡಿದಂತಹ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಸಾಲಿನಲ್ಲಿ ಸುಗುಣಾವತಿ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತಮ್ಮ ಸೇವೆಯ ಅಮೂಲ್ಯ ಕ್ಷಣಗಳನ್ನ ನಾಡಿನ ಸೇವೆಗಾಗಿ ಮುಡಿಪಾಗಿ ಇಟ್ಟವರು ಈ ಎಲ್ಲ ಸನ್ಮಾನಿತರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವಿವಿಧ ಘಟಕಗಳಲ್ಲಿ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇವರೆಲ್ಲರೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ದಕ್ಷ ಸೇವೆಯನ್ನ ಗೌರವಿಸಿ ನಗರ ಭೋಜಿಗೌಡ ASI ನಗರ ನಿಷ್ಠಾಂತ ವಿಭಾಗ ಮೈಸೂರು ನಗರ 28/2/2008 ನಿವೃತ್ತಿಯನ್ನು ಹೊಂದಿರುತ್ತಾರೆ. ಕೆ ರಾಮಯ್ಯ ಅವರು RSI 34/2000. ಮುಖ್ಯ ಅತಿಥಿಗಳು ಹಾಗೂ ವೇದಿಕೆಯ ಮೇಲಿನ ಎಲ್ಲ ಗಣ್ಯರು ಇವರಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ತಮ್ಮ ಸೇವಾ ಅವಧಿಯ ಪ್ರತಿಯೊಂದು ಕ್ಷಣಗಳನ್ನ ಬೆಳಕು ಹಾಕ್ತಾ ಇದ್ದಾರೆ ಎಲ್ಲ ಸನ್ಮಾನಿತರು. ಮುಂದಿನ ASI ಹುಣಸೂರು ಗ್ರಾಮಾಂತರ ಠಾಣೆ ಮೈಸೂರು ಜಿಲ್ಲೆ 31/1/2007 ನಿವೃತ್ತಿಯನ್ನು ಹೊಂದಿದ್ದಾರೆ. HR ರಾಮಸ್ವಾಮಿ ARSI CR ಮೈಸೂರು ನಗರ ದಕ್ಷಿಣ ಪೊಲೀಸ್ ಮೈಸೂರು ಪೊಲೀಸ್ ಧ್ವಜ ದಿನಾಚರಣೆ ಎಲ್ಲ ಸನ್ಮಾನಿತರಿಗೆ ಹಾರ್ದಿಕ ಅಭಿನಂದನೆಗಳು. ಸನ್ಮಾನ ಪೊಲೀಸ್ ಅಕಾಡೆಮಿ ನಿರ್ದೇಶಕರಾದಂತಹ ಶ್ರೀ ಚನ್ನಬಸವಣ್ಣನವರೇ, ಮೈಸೂರು ನಗರ DCP ಲಾರ್ಡ್ ಅವರಾದಂತಹ ಶ್ರೀ ಮುತ್ತುರಾಜ್ರವರೇ, DCP ಅಪರಾಧ ಮತ್ತು ಸಂಚಾರ ಶ್ರೀಮತಿ ಜಾನ್ವೀರವರೇ, ಸವಿತಾ ಹೂಗಾರ್ ಮೇಡಮ್ ಅವರೇ, ಹಾಗೂ KSRP 5ನೇ
ಒಡೆಯ ಕಮಾಂಡೆಂಟರಾದ ಶ್ರೀ ದೊರೆಮಣಿ ಭೀಮಯ್ಯನವರೇ, ಪೊಲೀಸ್ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ಧ್ವಜ ದಿನಾಚರಣೆ ಹಿನ್ನೆಲೆಯನ್ನು ನೋಡುವುದಾದರೆ 1956 ಹಿಂದೆ ನಮ್ಮ ರಾಜ್ಯವು ಹರಿದು ಹಂಚಿ ಹೋಗಿದ್ದು, ಕರ್ನಾಟಕದ ಏಕೀಕರಣದ ನಂತರ ಎಲ್ಲ ಹರಿದು ಹಂಚಿ ಹೋಗಿದ್ದ ಬಾಕಿ ಇದ್ದು ಅದನ್ನೆಲ್ಲ ಮಾರ್ಪಡಿಸಿ ನಮ್ಮದೇ ಆದಂತಹ ನಾವು ಈಗ ನೋಡ್ತಿರ್ತಕ್ಕಂಥ ಪೊಲೀಸ್ ಧ್ವಜವನ್ನು ಜಾರಿಗೆ ತಂದು 1963ರಲ್ಲಿ ಮೈಸೂರು ರಾಜ್ಯ ಪೊಲೀಸ್ ಕಾಯ್ದೆಯನ್ನು ರಚಿಸಿ 1965 ಏಪ್ರಿಲ್ 7ರಂದು ಮತ್ತು ಹಿರಿಯ ಅಧಿಕಾರಿಗಳವರೆಗೂ ಕೂಡ ಕರ್ತವ್ಯದ ವಿಭಿನ್ನತೆ ಇರ್ತದೆ. ಯಾಕಂದ್ರೆ ನಮಗೆ ಯಾವ ಟೈಮಲ್ಲಿ ಏನು ಕೆಲಸ ಬರುತ್ತೆ, ಯಾವ ತರ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ಹಗಲು ಇರುಳು ಎಂದನೆ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಬಹಳ ದಣಿದಿರ್ತಾರೆ. ಜೊತೆಗೆ ಆರೋಗ್ಯನೂ ಕೂಡ ಹಾಳಾಗಿರ್ತದೆ. BP, ಟೆನ್ಷನ್ ಈ ತರ ಹಲವಾರು ಕಾಯಿಲೆಗಳು ಪೊಲೀಸರಿಗಾಗಿಯೇ ಬೇಗ ಬರ್ತದೆ. ಸೊ ಈಗ ಕರ್ತವ್ಯ ನಿರ್ವಹಿಸುವಂತ ಸಮಯದಲ್ಲಿ ಅನೇಕ ತೊಂದರೆಗಳಾಗಿ ಎಷ್ಟೋ ಜನ ಸಾವು ನೋವುಗಳನ್ನ ಸಂಭವಿಸುವಂತ ಉದಾಹರಣೆಗಳು ಕೂಡ ಇದೆ. ಈ ಸಂದರ್ಭದಲ್ಲಿ ನಮ್ಮ ಕರ್ತವ್ಯ ನಿರ್ವಹಣೆ ಸಮಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಅವರ ಸೇವೆಯನ್ನು ಗುರುತಿಸಿ ಅವರ ಸವಿ ನೆನಪಿಗಾಗಿ ಈ ಪೊಲೀಸ್ ದಿನಾಚರಣೆಯನ್ನ ಆಚರಿಸಲಾಗ್ತಿದ್ದು ಬಹಳ ಅಭಿನಂದನೆಯಾದದ್ದು. ನಾವು ನಿವೃತ್ತ ಪೊಲೀಸ್ ಎಂದರೆ ಕೇವಲ ಇಲಾಖೆಯ ಕರ್ತವ್ಯಗಳಿಂದ ಮಾತ್ರ ನಿವೃತ್ತಿ ಹೊಂದಿರುವುದಿಲ್ಲ. ಅದು ನಿವೃತ್ತಿ ಬರೀ ಕರ್ತವ್ಯಕ್ಕೆ ಮಾತ್ರ, ಜೀವನಕ್ಕಲ್ಲ. ಸೊ ಹಾಗಾಗಿ ನಾವು ನಮ್ಮ ನಿವೃತ್ತಿ ಆದ ನಂತರ ಸಾರ್ವಜನಿಕ ಜೀವನದಲ್ಲಿ ನಾವು ನಡ್ಕೊಳ್ಳುವಂಥ ರೀತಿ ಮತ್ತೆ ಸಾರ್ವಜನಿಕ ಜೊತೆ ಸ್ಪಂದಿಸೋದು, ಅವರಿಗೆ ಸರಿಯಾದಂತಹ ಸಲಹೆಗಳನ್ನ ಸಾರ್ವಜನಿಕ ನೀಡ್ತಾ ನಾವು ಸಾರ್ವಜನಿಕ ಜೀವನದಲ್ಲೂ ಸಹ ಉತ್ತಮವಾಗಿ ನಮ್ಮ ಕೆಲಸನ ಮಾಡಬೇಕಾಗಿ ಬಂದಿದೆ. ನಾನು ಇಲಾಖೆಯಲ್ಲಿ ಸುಮಾರು 30 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿ, ಜೊತೆಗೆ ಏನೋ ನಾವು ಮಾಡ್ತಕ್ಕಂಥ ಕರ್ತವ್ಯಗಳು, ನಾವು ಹಿಂದೆ ಏನೇನು ಕರ್ತವ್ಯಗಳು ಮಾಡಿದ್ವಿ ಅದು ನನಗೆ ಇವತ್ತು ನೆನಪಾಗಿ ತುಂಬಾ ಒಂಥರ ಭಾವುಕರಾಗಿ ಈ ಒಂದು ಸನ್ನಿವೇಶನ ಅನುಭವಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇಂಥ ಒಂದು ಸನ್ಮಾನ ನಮ್ಮ ಜೀವಮಾನದಲ್ಲಿ ಸಿಗುತ್ತೋ ಇಲ್ಲೋ ನನ್ನ ಕನಸಾಗಿತ್ತು. ಈ ಒಂದು ಸಂದರ್ಭನ ಅವಕಾಶ ಮಾಡಿಕೊಟ್ಟಿದ್ದು ಹಾಗೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಚಿರಋಣಿಯಾಗಿರುತ್ತೇನೆ. ಪೊಲೀಸ್ ಕರ್ತವ್ಯ ಇವತ್ತು ಬಹಳ ಡಿಫರೆಂಟ್ ಆಗಿ ವಿವಿಧವಾಗಿರ್ತದೆ. ಅದಲ್ಲದೆ ಇತ್ತೀಚೆಗೆ ತಾವೆಲ್ಲ ತಿಳಿದಂಗೆ ಸಾಕಷ್ಟು ರಾಜಕೀಯ ಗೊಂದಲಗಳು ಇಲಾಖೆಯಲ್ಲಿ, ಎಷ್ಟೋ ಜನ ಅದರ ತನಿಖೆ ಬಗ್ಗೆ, ಇತ್ತೀಚೆಗೆ ಸೈಬರ್ ಕ್ರೈಮ್ ಬಗ್ಗೆ ಸಾಕಷ್ಟು ಅಪರಾಧಗಳು ಸಂಭವಿಸ್ತಾ ಇದ್ದು ಅವುಗಳನ್ನ ನಿಭಾಯಿಸುವಂತ ಶಕ್ತಿ ನಮ್ಮ ಯುವ ಪೀಳಿಗೆ ಅಧಿಕಾರಿಗಳಿಗೆ ಬರಬೇಕು. ಪೊಲೀಸ್ ಠಾಣೆಗೆ ಬಂದಂತ ನಿವೃತ್ತ ಅಧಿಕಾರಿಗಳಾಗಲಿ ಸಾರ್ವಜನಿಕರಾಗಲಿ ಅವರ ಆಹ್ವಾನವನ್ನ ನಾವು ಯಾವ ತರ ನಾವು ಮಾಡ್ತೀವಿ, ಅವರ ಆಹ್ವಾನ ಯಾವ ತರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸರ್ಕಾರದ ಮಟ್ಟದಿಂದ ನಮಗೆ ಸಲಹೆಗಳು ಸೂಚನೆಗಳಿದೆ. ಜನಸ್ನೇಹಿ ಪೊಲೀಸ್ ಮಾಡಬೇಕು ಅಂತೇಳಿ ಸಾಕಷ್ಟು ಇದೆ. ಅದನ್ನ ಠಾಣಾ ಮಟ್ಟದಲ್ಲಿ ನಾನು ನೋಡ್ದಂಗೆ ಎಲ್ಲ ಅಧಿಕಾರಿಗಳು ಅದನ್ನ ಸರಿಯಾಗಿ ಪಾಲಿಸಬೇಕು. ಜೊತೆಗೆ ನಿವೃತ್ತ ಅಧಿಕಾರಿಗಳು ಬಂದಾಗ ಅವರಿಗೆ ಸ್ವಲ್ಪ ಸೌಜನ್ಯದಿಂದ ಮಾತಾಡಿ ಅವರ ಕೆಲಸಗಳನ್ನ ಕಾನೂನು ಪ್ರಕಾರ ಏನಿದೆ ಅದನ್ನ ಮಾಡ್ಕೊಳ್ಬೇಕು ಅಂತ ವೇದಿಕೆ ಮೂಲಕ ಕೇಳ್ಕೊತಾ ಇದ್ದೀನಿ. ನಮ್ಮ ಈಗ ನಿವೃತ್ತ ಪೊಲೀಸ್ ಸಂಘ ಪ್ರತಿ ಜಿಲ್ಲೆಯಲ್ಲೂ ಇದ್ದು
ಅದನ್ನು ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು SP ಸಾಹೇಬರಾಗ್ಬೋದು, IGP ಸಾಹೇಬರಾಗ್ಬೋದು, ಸೊ ಅವರ ನೇತೃತ್ವದಲ್ಲಿ ಪೊಲೀಸ್ ನಿಧಿಯಿಂದ ಸಹಾಯವನ್ನು ಕೊಡ್ತಾ ಇದ್ದಾರೆ. ಅದನ್ನು ಆದ್ಯತೆ ಮೇಲೆ ಕೂಡ ಕೊಡಬೇಕು. ಜೊತೆಗೆ ನನ್ನ ಒಂದು ಸಲಹೆ, ನಾವಿಂದೆ ಕರ್ತವ್ಯದಿದ್ದಾಗ ನಮಗೆಲ್ಲ ಸೂಚನೆಗಳು ಬರ್ತಾ ಇದ್ದು, ರಿಟೈರ್ಡ್ ಆದಂಥ ಅಧಿಕಾರಿಗಳ ಪಟ್ಟಿಯನ್ನು ಠಾಣಾ ಮಟ್ಟದಲ್ಲಿ ನಿರ್ವಹಿಸಬೇಕು ಅಂತೇಳಿ. ಸೊ ಅದು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಸೊ ಮೇಲಧಿಕಾರಿಗಳು ಅದನ್ನು ಸ್ವಲ್ಪ ಸಲಹೆಗಳನ್ನ ನೀಡಿ ಠಾಣಾ ಮಟ್ಟದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರಿಗೆ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೋರ್ತಾ, ಈಗಾಗಲೇ ಇಲಾಖೆ ವತಿಯಿಂದ ನಿವೃತ್ತ ಅಧಿಕಾರಿಗಳಿಗೂ ಸಹ ಕ್ಯಾಂಟೀನ್ ವ್ಯವಸ್ಥೆ ಮತ್ತು ABI ಆರೋಗ್ಯ ಭಾಗ್ಯ ಯೋಜನೆಯನ್ನು ಕೂಡ ಕೊಡ್ತಾ ಇದ್ದು, ಅದು ಕೂಡ ಸಮರ್ಪಕವಾಗಿದೆ. ಆದರೆ ಕೆಲವಾರು ನಿವೃತ್ತ ಅಧಿಕಾರಿಗಳು ನನಗೆ ಒಂದು ಸಲಹೆಗಳು ನೀಡಿದರು. ಏನಂತಂದರೆ, ಆಕ್ಸಿಡೆಂಟ್ ಆಗಿ ಇದಕ್ಕೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಅಡ್ಮಿಟ್ ಮಾಡ್ಕೋತಾ ಇಲ್ಲ, ಅದು ಆಕ್ಸಿಡೆಂಟ್ ಕೇಸ್ ಅದು ಅನ್ವಯಿಸಲ್ಲ ಅಂತೇಳಿ ಸ್ವಲ್ಪ ಗೊಂದಲ ಇದೆ. ದಯವಿಟ್ಟು ಮೇಲಧಿಕಾರಿಗಳು ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಎಲ್ಲ ನಿವೃತ್ತ ಅಧಿಕಾರಿ ಸಿಬ್ಬಂದಿಗಳ ಮೂಲಕ ಇದನ್ನು ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೇನೆ. ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆಸಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ಹಾಗೂ ನಿವೃತ್ತ ಅಧಿಕಾರಿಗಳಿಗೆ, ಮಾಧ್ಯಮ ಮಿತ್ರರಿಗೆ ನನ್ನ ಅನಂತ ಧನ್ಯವಾದಗಳು ಅರ್ಪಿಸ್ತೇನೆ. ಜೊತೆಗೆ ಈ ದಿನ CARನ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಅಚ್ಚುಕಟ್ಟಾದಂತಹ ಬೆರಳನ್ನು ಮಾಡಿದ್ದೀರಾ. ಸೊ ಹಂಗಾಗಿ ನೀವು ಕೂಡ ನನ್ನ ಕಡೆಯಿಂದ ಹಾಗೂ ನಿವೃತ್ತ ನೌಕರರ ಕಡೆಯಿಂದ ಶುಭಾಶಯಗಳನ್ನು ಕೋರ್ತಾ, ಮತ್ತೊಂದು ಬಾರಿ ಪೊಲೀಸ್ ಧ್ವಜ ದಿನಾಚರಣೆಯ ಅಂಗವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು, ನಿವೃತ್ತ ನೌಕರರು, ಮಾಧ್ಯಮ ಮಿತ್ರರು ಹಾಗೂ ಮಹನೀಯರು ಮಹಿಳೆಯರಿಗೆ ಪೊಲೀಸ್ ಧ್ವಜ ದಿನ ಶುಭಾಶಯಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಭಾರತ್, ಜೈ ಕರ್ನಾಟಕ. ಪೊಲೀಸ್ ಧ್ವಜ ದಿನಾಚರಣೆಯ ಪ್ರಾಮುಖ್ಯತೆ ಬಗ್ಗೆ ಪೊಲೀಸ್ ಅಧೀಕ್ಷಕರು ನಿವೃತ್ತ ಮೈಸೂರಿನ ಇವರು ಮೂಲತಃ ಮೈಸೂರಿನವರಾಗಿದ್ದು MA BPS ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರುತ್ತಾರೆ. PSI ಆಗಿ KPA ಮೈಸೂರು ಯಲಹಂಕ ಪೊಲೀಸ್ ಠಾಣೆ, ವಿಮಾನ ನಿಲ್ದಾಣ ಪೊಲೀಸ್ ಠಾಣೆ, ಬೆಂಗಳೂರು ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬೆಂಗಳೂರು ನಗರ KGF, ರಾಬರ್ಟ್ಸನ್ ಪೇಟೆ ವೃತ್ತ, ಉರಿಗಾಂ ವೃತ್ತ, ಚಾಂಪಿಯನ್ ರಿಟ್ ವೃತ್ತ, ಬೀದರ್ ವೃತ್ತ ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸಿರುತ್ತಾರೆ. ಹಾಗೂ DYSP ಆಗಿ CID KGF ಉಪವಿಭಾಗ, ಕೊಳ್ಳಿಗಾಲ ಉಪವಿಭಾಗ, ಚಾಮರಾಜನಗರ ಜಿಲ್ಲಾ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ. ನಮ್ಮ ಇಲಾಖಾ ವತಿಯಿಂದ ಕೋರಿಕೊಂಡಾಗ ತುಂಬ ಹೃದಯದಿಂದ ಒಪ್ಪಿ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಹಾಗೂ ಕವಾಯತಿನ ವಂದನೆಯನ್ನು ಸ್ವೀಕರಿಸುವುದರೊಂದಿಗೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಅಮೂಲ್ಯ ಮಾತುಗಳನ್ನು ಆಡಿದರೆ ಅವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಮಾನ್ಯ ಡಾಕ್ಟರ್ MB ಬೋರ್ಲಿಂಗಯ್ಯ IPS ದಕ್ಷಿಣ ವಲಯ ಪೊಲೀಸ್ ಮಹಾನಿರೀಕ್ಷಕರು ಮೈಸೂರು ವಲಯ ಅವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲ ಘಟಕದ ಪರವಾಗಿ ಹಾಗೂ ಅಧಿಕಾರಿ ಸಿಬ್ಬಂದಿಗಳ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಾಗೂ ಈ ಕಾರ್ಯಕ್ರಮದ ಯಶಸ್ವಿಗೆ ಮಾರ್ಗದರ್ಶನ ನೀಡಿದ ಮಾನ್ಯರಾದ ಶ್ರೀಮತಿ ಸೀಮಾ ಲಾಟ್ಕರ್ IPS ಪೊಲೀಸ್ ಆಯುಕ್ತರು ಮೈಸೂರು ನಗರ ಅವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯರಾದ ಶ್ರೀಯುತ N ವಿಷ್ಣುವರ್ಧನ್ IPS ಪೊಲೀಸ್ ಅಧೀಕ್ಷಕರು ಮೈಸೂರು ಜಿಲ್ಲೆಯವರಿಗೆ ಮೈಸೂರು ನಗರ ಹಾಗೂ ಜಿಲ್ಲೆಯ ಎಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ.
ಹಾಗೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಮಾನ್ಯ ಶ್ರೀ ಎಂ ಮುತ್ತುರಾಜ್ IPS ಉಪ ಪೊಲೀಸ್ ಆಯುಕ್ತರು ಕಾನೂನು ಮತ್ತು ಸುವ್ಯವಸ್ಥೆ ಮೈಸೂರು ನಗರ ಅವರಿಗೂ ಸಹ ನಮ್ಮೆಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಚನ್ನಬಸವಣ್ಣ IPS ನಿರ್ದೇಶಕರು KPA ಮೈಸೂರು ನಗರ ಅವರಿಗೂ ಸಹ ನಮ್ಮ ನಗರ ಹಾಗೂ ಜಿಲ್ಲೆಯ ಎಲ್ಲ ಘಟಕದ ಪೊಲೀಸ್ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಜಾಹ್ನವಿ IPS ಪೊಲೀಸ್ ಉಪ ಆಯುಕ್ತರು ಅಪರಾಧ ಮತ್ತು ಸಂಚಾರ ಆಡಳಿತ ಮೈಸೂರು ನಗರ ಅವರಿಗೂ ಸಹ ನಮ್ಮೆಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ಸವಿತಾ ಹೋಗಾರ್ IPS ಪೊಲೀಸ್ ಅಧೀಕ್ಷಕರು ಚೆಸ್ಕಾಂ ಮೈಸೂರು ನಗರ ಅವರಿಗೂ ಸಹ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಶ್ರೀ ಶೈಲೇಂದ್ರ ಕಮಾಂಡೆಂಟ್ KARP ಮೌಂಟೇಡ್ ಅವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಎಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾರೆ. ಹಾಗೆ ನಾಗೇಶ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮೈಸೂರು ಜಿಲ್ಲೆ ಅವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಮೈಸೂರು ಘಟಕದ ಎಲ್ಲ ಪೊಲೀಸ್ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಮಾನ್ಯ ಶ್ರೀ KT ಬಾಲಕೃಷ್ಣ ನಿವೃತ್ತ IGP ಅವರು ಮೈಸೂರು ನಗರ ಅವರು ಸಹ ವೇದಿಕೆ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಮ್ಮ ಎಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಶ್ರೀ ರಾಜೇಂದ್ರ ಪ್ರಸಾದ್ ನಿವೃತ್ತ DIGP ಮೈಸೂರು ನಗರ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ವಂದಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಕುಟುಂಬ ವರ್ಗದವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆನ್ನಾಗಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಪೊಲೀಸ್ ಇಲಾಖೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಪೊಲೀಸ್ ಘಟಕದ ಎಲ್ಲ ಪೊಲೀಸ್ ಘಟಕದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಮೈಸೂರು ನಗರದ ಎಲ್ಲ ಪತ್ರಕರ್ತರು ಹಾಗೂ ದೃಶ್ಯ ಮಾಧ್ಯಮದವರು ಪ್ರತಿನಿಧಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದಗಣಿಸಿಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಪೊಲೀಸ್ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯರಿಗೂ ಹಾಗೂ ಪ್ರೊಬೆಷನರಿ PSI ಪ್ರೊಬೆಷನರಿ ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಸಹ ತರಬೇತಿ ಶಾಲೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಈ ಕವಾಯತಿನಲ್ಲಿ ಭಾಗವಹಿಸಿದ ಎಲ್ಲ 10 ತುಕಡಿಗಳು ಅದರ ತುಕಡಿಯ ಮುಖ್ಯಸ್ಥರು ಹಾಗೂ ಪೆರೇಡ್ ಕಮಾಂಡರ್ ಸೆಕೆಂಡ್ ಇನ್ ಕಮಾಂಡರ್ ಅವರಿಗೂ ಸಹ ಉತ್ತಮವಾದ ಒಂದು ಪೆರೇಡ್ ಅನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ವಾದ್ಯವೃಂದದ ಜಿಲ್ಲೆಯ ಎಲ್ಲ ಘಟಕದ ವಾದ್ಯವೃಂದದವರು ಸಹ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದಾರೆ. ಅಂತಿಮವಾಗಿ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಗಣ್ಯರಿಗೂ ಮತ್ತು ಎಲ್ಲ ಆಹ್ವಾನಿತರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ನನ್ನೊಂದೆರಡು ವಂದನಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸರ್ವರಿಗೂ ವಂದನೆಯನ್ನ ತಿಳಿಸಿದ ಶ್ರೀಯುತ ಮಾರುತಿ A ಉಪ ಪೊಲೀಸ್ ಆಯುಕ್ತ. Parade is over, sir. May I seek your kind permission? March up the parade, sir. ಕವಾಯತಿನ ಪ್ರಧಾನ ದಳಪತಿಯವರು ಅನುಮತಿಯನ್ನ ಕೋರಿ ಸ್ವಸ್ಥಾನ
ತಿಳಿಸಿದ್ದಾರೆ. ಯಥಾರ್ಥ ತುಕಡಿ ನಾಗೇಂದ್ರ ಅರಸಿ ಅವರ ನೇತೃತ್ವದಲ್ಲಿ ನಾಗೇಂದ್ರ ಸಶಸ್ತ್ರ ಮೀಸಲು ಪಡೆ. ಮೂರನೆಯ ತುಕಡಿ DAR ನಾಯಕತ್ವ ಶಿವಾಜಿ ಅಗಸರ್. ನಗರ ನಾಗರಿಕ ಪೊಲೀಸ್ ಪಡೆ. ಐದನೆಯ ತುಕಡಿ ನಗರ ನಾಗರಿಕ ಪೊಲೀಸ್ ಪಡೆ ನಾಯಕತ್ವ SI. ನಗರ ಸಂಚಾರ ಪೊಲೀಸ್ ಪಡೆಯ ಸಾರಥ್ಯ ಮಂಜು ಶ್ರೀಕಾಂತ್ PSI ಅವರನ್ನು. ರಾಧಾ ಎಂ PSI ರವರ ನೇತೃತ್ವದಲ್ಲಿ ಮಹಿಳಾ ನಾಗರಿಕ ಪೊಲೀಸ್ ಪಡೆ. ಎಂಟನೆಯ ತುಕಡಿ ಮೈಸೂರು ಜಿಲ್ಲಾ ನಾಗರಿಕ ಪೊಲೀಸ್ ಪಡೆ ನಾಯಕರು ಕುಮಾರ್ RSI. KSRP ಬೆಟಾಲಿಯನ್ ಬಸವರಾಜ್ ಬೆಳಪ್ಪನವರ್ RSI ರವರ ನೇತೃತ್ವದಲ್ಲಿ. ನಗರ ಅಶೋಕರ RSI ಕೆಂಪರಾಜು ಅವರ ನೇತೃತ್ವದಲ್ಲಿ. ಬ್ಯಾಂಕ್ ತಂಡದವರು ಮುಖ್ಯ ಅತಿಥಿಗಳಿಗೆ ಗೌರವಗಳನ್ನು ಸಲ್ಲಿಸಲಿದ್ದಾರೆ. ಉಪಹಾರದ ವ್ಯವಸ್ಥೆ ಮಾಡಲಾಗಿದೆ ನಗರ ಪೊಲೀಸ್ ಉಪ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ. ತದನಂತರದಲ್ಲಿ ಉಳಿದೆಲ್ಲ ಸಿಬ್ಬಂದಿ ವರ್ಗದವರಿಗೆ ಈ ಮೈದಾನದ ಹಿಂಭಾಗದಲ್ಲಿ ಎಲ್ಲರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಸ್ವೀಕರಿಸಬೇಕಾಗಿ ಪ್ರಾರ್ಥನೆ. ಎಲ್ಲ ಆಹ್ವಾನಿತ ಗಣ್ಯರಿಗೆ ಕಚೇರಿಯಲ್ಲಿ, ಉಳಿದೆಲ್ಲ ಸಿಬ್ಬಂದಿ ವರ್ಗದವರಿಗೆ ಮೈದಾನದ ಹಿಂಭಾಗದಲ್ಲಿ ಎಲ್ಲರಿಗೂ ವ್ಯವಸ್ಥೆ. DCP ಕಚೇರಿಯ ಮುಂಭಾಗ ಉಪಹಾರ ವ್ಯವಸ್ಥೆ ಇರುತ್ತೆ. ಸರ್ವರು ಸಹ ಸ್ವೀಕರಿಸಬೇಕಾಗಿ ವಿನಂತಿ.